ಹಲೋ ಗಾಯ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ನನಗೆ ಡೈಲಿ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ಹೊಸ ಟ್ರೈಪಾಡ್ ಆರ್ಡ್ರ್ ಮಾಡಿದೆ ಬೆಳಗ್ಗೆ. ಸೊ ಚೆನ್ನಾಗಿದೆ, ಅದ್ರ ವೀಡಿಯೋ ಲಾಸ್ಟಲ್ಲಿ ಹಾಕ್ತೀನಿ. ಸೊ ಟ್ರೈಪಾಡ್ ತೊಗೊಂಡಿದ್ನೆಲ್ಲ ಹೊಸದು, ಅದಕ್ಕೆ ಅದನ್ನು ಒಂದು ಪೊಸಿಷನ್ಲಿಟ್ಟು ಫುಡ್ದು ಯಾವ ಥರ ಮಾಡ್ಬೋದು ಅಂತ ನೋಡಿದೆ. ಸೊ ಚೆನ್ನಾಗಿ ಬಂತು. ಅದರಲ್ಲೇ ಮಾಡಿದ್ದು ನೋಡಿರಿ, ಟ್ರೈಪಾಡಲ್ಲೇ ಮಾಡಿದ್ದು ವೀಡಿಯೋ. ಸೊ ರವೆ ಇತ್ತು, ರವೆನ ಉಪ್ಮಾ ಮಾಡಿದೆ. ಉಪ್ಮಾ ಮಾಡಿ ಮತ್ತು ಒಂದೆರಡು ಹಾಫ್ ಬಾಯ್ಲ್ ಹಾಕ್ಕೊಂಡು ತಿಂದು ಮಲ್ಕೊಂಡೆ. ಸೊ ನೋಡಿ ಯಾವ ಥರ ಮಾಡ್ತೀನಿ ಅಂತ, ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ಹೇಳಿ. ಇದು ಟ್ರೈಪಾಡಲ್ಲಿ ಇಟ್ಟು ಒಂದು ಮಾಡಿದ್ದು, ಸಿನಿಮ್ಯಾಟಿಕಲ್ಲಿ ಮಾಡಿದೆ. ಚೆನ್ನಾಗಿ ಬಂದಿದೆ ಅನಿಸುತ್ತೆ ನನ್ನ ಪ್ರಕಾರ. ಈ ಪ್ಯಾನ್ ಮೇಲೆ ಸ್ಲೋವಾಗಿ ಹಾಫ್ ಬಾಯ್ಲ್ ಬಿಡೋದ್ರಲ್ಲಿ ಒಂಥರ ಮಜಾ, ಅದೇನೋ ಮಜಾ. ನನಗೂ ಗೊತ್ತಿಲ್ಲ ಅದು ಯಾವ ಥರ ಅಂತ, ಬಟ್ ಒಂಥರ ಇಷ್ಟ ಆಗುತ್ತೆ ಅದನ್ನು ಮಾಡೋಕ್ಕೆ. ಸೊ ಯಾವಾಗಲೂ ನಾನು ಮೊಟ್ಟೆ ಹೊಡೆದು ಸ್ಲೋಗಿ ಹಾಕ್ಬಿಡ್ತೀನಿ, ಮೇಲೆ ಸ್ವಲ್ಪ ಸಾಲ್ಟು. ಅದು ನಮ್ಮ ಪ್ರಕಾರ ಎಷ್ಟು ಹಾಕ್ಕೊತಿರೋದು ಡಿಪೆಂಡು, ಉಪ್ಪು ತಿಂತಿರೋ. ಮತ್ತು ನಾನು ಖಾರ ಜಾಸ್ತಿ ತಿಂತೀನಿ, ಸೊ ಚಿಲ್ಲಿ ಪೌಡರು ಹಾಕಿ. ಆಮೇಲೆ ನನ್ನ ಹತ್ರ ಇನ್ನೊಂದು ಫೋನ್ ಇತ್ತು, ಅದ್ರದ್ದು ಲೈಟಿಂಗ್ಸ್ ನೋಡಿದೆ ಯಾವ ಥರ ಬರುತ್ತೆ ಅಂತ. ಸೊ ಯಾವ ಕಡೆ ಲೈಟ್ ಹಾಕಿದ್ರೆ ಪ್ರಾಪರ್ ಕ್ಲಿಯರಾಗಿ ಬರುತ್ತೆ ಅಂತ ಅದನ್ನು ಹಾಕಿದೆ. ಸೊ ಚೆನ್ನಾಗಿ ಬಂತು. ನಾನು ಎಲ್ಲ ಆ್ಯಂಗಲಿಂದ ನೋಡಿದೆ, ಹಾಕಿಬಿಟ್ಟು ಎಲ್ಲ ಆ್ಯಂಗಲಿಂದು ಚೆನ್ನಾಗಿ ಬರುತ್ತೆ, ವಿತ್ ಲೈಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ಒಂದು ದೊಡ್ಡ ಬೌಲಿಗೆ ಬಿಟ್ಟು ಉಪ್ಮಾ ಮಾಡ್ಕೊಳಂತ ಫಸ್ಟ್ಗೆ ಆಯಿಲ್ ಹಾಕಿದೆ, ಸ್ವಲ್ಪ ಸ್ಪೂನಷ್ಟು ಮಾತ್ರ. ಆದಮೇಲೆ ಸಾಸಿವೆ ಚಟಪಟ ಅನ್ನಬೇಕು. ಸೊ ಸಾಸಿವೆ ಹಾಕಿದ್ಮೇಲೆ ನೆಕ್ಸ್ಟು ಈರುಳ್ಳಿ ಕಟ್ ಮಾಡಿ ಇಕ್ಕಿದ್ದೆ. ಸೊ ಅದನ್ನು ಈರುಳ್ಳಿ ಹಾಕಿದೆ. ಸೊ ನೋಡಿ ಯಾವ ಥರ ಬರುತ್ತೆ. ಆ ಈರುಳ್ಳಿ ಹಾಕಿದ್ಮೇಲೆ ಬರುತ್ತಲ್ಲ ಸ್ಮೆಲ್ಲು, ಸೂಪರಾಗಿರುತ್ತಪ್ಪ. ಆ ಎಣ್ಣೆ ಕಾಯಿಸ್ಬಿಟ್ಟು ಮೇಲೆ ಹಾಕಿಬಿಡ್ತೀನಿ, ಸುಡ ಎಣ್ಣೆ ಮೇಲೆ ಹಾಕಿದ್ರೆ ಒಳ್ಳೆ ಸೌಂಡು. ಸೊ ಆಮೇಲೆ ಟೊಮೊಟೊ ಕಟ್ ಮಾಡಿ ಟೊಮೊಟೊನೂ ಹಾಕಿಬಿಟ್ಟೆ, ಒಂದು ಟೊಮೊಟೊ ಅಷ್ಟೇ, ಒಂದು ಈರುಳ್ಳಿ ಒಂದು ಟೊಮೊಟೊ. ಸೊ ಹಾಕಿದ್ಮೇಲೆ ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಸ್ಪೂನಿಂದ ಆ ಕಡೆ ಈ ಕಡೆ ತಿರುಗಿಸ್ತಾ ಇರಬೇಕು ಸ್ವಲ್ಪ ಹೊತ್ತು. ತಿರುಗಿಸಿದ್ರಾದ್ಮೇಲೆ ಸ್ವಲ್ಪ ಅರಶಿನ. ನನಗೆ ವೈಟ್ ಉಪ್ಪಿಟ್ಟು ಇಷ್ಟ ಆಗಲ್ಲ, ಅರಶಿನ ಹಾಕ್ಬಿಟ್ಟಿದ್ರೆ ಒಂಥರ ಏನೋ ಟೇಸ್ಟ್ ನನಗೆ. ಸೊ ಚಿಕ್ಕವಿದ್ದಂಗೆ ಅದೇ ತಿಂತಾಯಿದ್ದೆ, ಅದೇ ಹ್ಯಾಬಿಟು. ಮತ್ತು ಸ್ವಲ್ಪ ಮೇಲೆ ಮುಚ್ಚಿದ ಮೇಲೆ ನೀರು ಹಾಕ್ಬಿಟ್ಟೆ. ರವೆ ಎಷ್ಟು ಹುರ್ಕೊಂಡಿರ್ತೀವಿ ಅದ್ರ ಮೇಲೆ ರವೆ ಹಾಕು, ನೀರು ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸಿ ಸಾಲ್ಟ್ ಹಾಕಿ ಸ್ವಲ್ಪ ಟೇಸ್ಟ್ ಮಾಡಿ ಮತ್ತೆ ಮುಚ್ಚಬೇಕು. ಸೊ ಅದು ಕುದೀತಾ ಇರುತ್ತೆ ನೋಡಿ. ಸೊ ಕುದಿ ಸ್ಟಾರ್ಟ್ ಆದಮೇಲೆ ರವೆ ಹಾಕಿ ತಿರುಗಿಸ್ಬೇಕು. ಅದು ಒಳಗಡೆ ಗಂಟು ಹಾಕ್ತಿರೋ ಥರ ಫುಲ್ ಆಗಿಬಿಟ್ಟು ತಿರುಗಿಸೋದು. ತಿರುಗಿಸಿ ಅದು ಫುಲ್ಲು ಮಿಕ್ಸ್ ಆಗೋವರೆಗೂ ತಿರುಗಿಸ್ತಾನೇ ಇರಬೇಕು. ಸೊ ತಿರುಗಿಸಿದಾದ್ಮೇಲೆ ಮತ್ತೆ ಮೇಲೆ ಮುಚ್ಚಿಬಿಡಿ ಸ್ವಲ್ಪ ಹೊತ್ತು. ಮುಚ್ಚಿದ್ಮೇಲೆ ಓಪನ್ ಆಯಿತು, ಈ ಥರ ಗಟ್ಟಿಯಾಗಿಬಿಡುತ್ತೆ. ಅದಾದಮೇಲೆ ಆಯಿತು. ಸೊ ಹಾಫ್ ಬಾಯ್ಲು ಮಾಡಿದ್ನಲ್ವ, ಸೊ ಪ್ಲೇಟಿಗೆ ಹಾಕಿ ಆಮೇಲೆ ಉಪ್ಪನ್ನು ಹಾಕೊಂಡ್ಬಿಡ್ತೀನಿ ಮೇಲೆ ಸ್ವಲ್ಪ ಹೊತ್ತು. ಓಕೆ, ಉಪ್ಪನ್ನು ಹಾಕ್ಕೊಂಡೆ. ಸೊ 1-2 ಸ್ಪೂನು, ಜಾಸ್ತಿ ಏನಿಲ್ಲ. ಅದಾದಮೇಲೆ ಸೊ ಇದನ್ನು ಟ್ರೈಪಾಡಲ್ಲೇ ವಿಡಿಯೋ ಶೂಟ್ ಮಾಡಿದ್ದು, ಈ ಥರ ಬಂದಿದೆ ನೋಡಿ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ತಿಂದಮೇಲೆ ರೆಸ್ಟ್ ಮಾಡಿ ಎದ್ದು ಫುಲ್ ನಿದ್ದೆ ಬಂತು ಮಧ್ಯಾಹ್ನ. ನೆನ್ನೆ ನೈಟ್ ನಿದ್ದೆ ಇರಲಿಲ್ಲ. ಸೊ ಆ ಥರ ಎದ್ದುಬಿಟ್ಟು ಮತ್ತೆ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆದಮೇಲೆ ಒಂದು ಪೋಸ್ ಹೊಡೆದೆ. ಸೊ ನಾನು ತುಂಬ ದಿವಸ ಆಗಿತ್ತು ಬಾಡಿ ಯಾವ ಥರ ಕಾಣುತ್ತೆ ಅಂತ ವರ್ಕೌಟು ಮಾಡಿರಲಿಲ್ಲ. ಸೊ ಅಗೇನ್ ಇವಾಗ ಸ್ಟಾರ್ಟ್ ಮಾಡಬೇಕು. ಸೊ ಪ್ರೆಸೆಂಟ್ ನನ್ನ ಫಿಸಿಕ್ ಕಂಡೀಷನ್ ಈ ಥರ ಇದೆ ನೋಡಿ. ಸೊ ಇವತ್ತಿಂದ ಸ್ಟಾರ್ಟು ವರ್ಕೌಟು. ಆಮೇಲೆ ಶೂ ಹಾಕ್ಕೊಂಡು ಸ್ಟಾರ್ಟು ಜಿಮ್ಗೆ ಹೋಗೋಣ ಅಂತ ಸಾಯಂಕಾಲ. ಸೊ ಸಾಯಂಕಾಲ ನಾನು ಜಿಮ್ಗೆ ಬರ್ತೀನಿ. ಸೊ ಶೂ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದೆ ಜಿಮ್ಗೆ ಹೋಗೋಣ ಅಂತ. ಸೊ ಬಂದು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ಡೈರೆಕ್ಟು. ಫಸ್ಟ್ ಏನಂದರೆ ಮಿಕ್ಸ್ ಮಾಡ್ತೀನಿ ಇವತ್ತೆಲ್ಲನೂ, ತುಂಬ ದಿವಸ ಆಯ್ತಲ್ವ. ಸೊ ಫಸ್ಟು ಬ್ಯಾಕ್ ಮಾಡಿದೆ.
ಹೊಸ ಟ್ರೈಪಾಡ್ ತೊಗೊಂಡಿದ್ನಲ್ಲ, ಸೊ ಅದೊಂದು ಚಿಕ್ಕದು ವಿಡಿಯೋ ಮಾಡಿದೆ, ನೋಡಿ ಯಾವ ಥರ ಬಂತು ಅಂತ. ಸೊ ಇದೇನು ಮಧ್ಯಾಹ್ನ ನಾನು ಮಾಡಿದ್ನೋ ಫುಡ್ದು ವಿಡಿಯೋ, ಸೊ ಇದನ್ನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೀನಿ, ವಿತ್ ಸಾಂಗ್ ಹಾಕಿ ಎಡಿಟ್ ಮಾಡಿದ್ದೀನಿ. ಯಾವ ಥರ ಬಂದಿದೆ ನೋಡಿ ಇದು. So that's it for the day. Oh, thanks for watching. Keep supporting, like, share, subscribe. Thank you.